ನಿಮ್ಮ ಹೆಸರು ಮಾತಾಡಿ. ನನ್ನ ಹೆಸರು ವಿನಯ್ ಅಂದ್ಬಿಟ್ಟು ಕಣಿ ಮೇಲೆ ನಾವು ಫಸ್ಟ್ ಟೈಮ್ ಕಾಲ್ ಮಾಡಿದ್ವಿ. ಸೊ ಇಲ್ಲಿರೋರೇ ನಂಬರ್ ಕೊಟ್ಟಿದ್ದು, ಈ ನಂಬರ್ ಕಾಲ್ ಮಾಡಿ ಯಾವುದೇ ರೆಸ್ಪಾನ್ಸಿಬಲ್ ನಾವು ಕಾಲ್ ಮಾಡಿಬಿಟ್ಟು ಯಾರಿಗೆ ಪ್ರಕಾಶ್ ಹೇಳಿ ಕಾಲ್ ಮಾಡಿಬಿಟ್ಟು ಅಣ್ಣ ಈ ಥರ ಕೆಂಪೇಗೌಡ ಒಬ್ಬರು ಇನ್ಚಾರ್ಜ್ ಅಂತ ನಾವು ಕೇಳಿದ್ದೀವಿ. ಅವರು ಒಂದು ನಿಮಿಷ ಇರಿ ಅಂದರು. ನಾವು ಇಟ್ಕೊಂಡು ಏನಕ್ಕೆ ನಾವು ಒಂದು ನಿಮಿಷ ಇರೋದು, ಸುಮಾರು 3 ಗಂಟೆಯಿಂದ ನಾವು ಹೇಳ್ತಾ ಇರೋದು, ಒಬ್ಬರು ರೆಸ್ಪಾನ್ಸಿಬಲ್ ತಗೊಂಡಿಲ್ಲ, ನಾವೇನೋ ಮಾಡೋದು ಅಂತ. ಸುಮಾರು 20-25 ನಿಮಿಷ ಮ್ಯಾಕ್ಸಿಮಮ್ 5 ಟೈಮ್ಸ್ ಇದೇ ಟೈಮ್ ಆಗಿದೆ. ಕೆಲವರೆಲ್ಲ ಊಟ ತಿಂತೀರಾ, ಹುಡುಗಿ ಕಡೆಯಿಂದ ಕೂಡ ನಮಗೆ ಕಂಪ್ಲೇಂಟ್ ತುಂಬ ಅನನುಕೂಲ ಆಗಿದೆ. ಬಟ್ ತುಂಬ ಬ್ಯಾಡ್ ವರ್ಡ್ಸ್ ಬೈದಿದ್ದಾರೆ. ಸೊ ನನ್ನ ಹತ್ರ ಪ್ರೂಫ್ ಇದೆ. ಪ್ರೂಫ್ ಇಲ್ದಿರ ನಾನು ಮಾತಾಡೋಲ್ಲ. ರೆಕಾರ್ಡ್ ಬೇಕಾ ಆನ್ ಮಾಡ್ತೀನಿ. ಏನು ಬೈತಾರೆ ಹೇಳಿ. ಅದೇ ಬ್ಯಾಡ್ ವರ್ಡ್ಸ್ ಆ ಥರ ಹೇಳೋಕ್ಕಾಗಲ್ಲ. ಬೈದಿದ್ದಾರೆ, ತುಂಬ ಅವಾಚ್ಯ ಶಬ್ದಗಳು ಬೈದಿದ್ದಾರೆ. ನನ್ನ ಹತ್ರ ರೆಕಾರ್ಡ್ ಇದೆ. ನಾನು ನೈಟೇ ಕಂಪ್ಲೇಂಟ್ ಕೊಡಬೇಕು ಅಂತ ಡಿಸೈಡ್ ಆಗಿದೆ. ಇಲ್ಲಿರೋ ದೊಡ್ಡವರೆಲ್ಲ ಇಟ್ಕೊಂಡು ನಾವಿದ್ದೀವಿ, ನಾವು ಮಾತಾಡ್ತೀವಿ, ನಿಮ್ಮ ಸಾಲ್ವ್ ಮಾಡ್ತೀವಿ ಅಂದ್ಬಿಟ್ಟು ಅದರಿಂದ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದ್ವಿ. ಇಲ್ಲಾಂದರೆ ನಾವು ನೈಟೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ನಾವು ಕೊಡೋಕೆ ನಾನು ಸಿದ್ಧವಾಗಿ. ಯಾರು ಕೇಳಿದ್ರೆ ವಿ ಶ್ರೀನಿವಾಸ್ ಇಲ್ಲಿದ್ದವ್ರೆ, ನಮ್ಮೂರಿನವರೇ ತುಂಬ ಬೇಕಾದವ್ರಿಗೆಲ್ಲ ಹೇಳಿದ್ದೀವಿ. ಅವ್ರ ಮಾತಿಗೆ ನಾವು ಗೌರವ ಕೊಟ್ಟು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದೀವಿ. ಅಷ್ಟೇ ಬೇರೆ ಒಂದು ದಿವಸ ನಾವೆಲ್ಲ ಪ್ರಮುಖರೆಲ್ಲ ಸೇರಿದಾಗ ಈ ಛತ್ರ ಕಟ್ಟಾಗಿದೆ, ನಾನು ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು. ಫ್ರೀಯಾಗಿ ಸೈಟ್ ಕೊಡ್ತೀನಪ್ಪ ಅಂತ ಹೇಳಿ ಯಾರು ಮೊದಲನೇ ನಾನು ಅವತ್ತೇನಾಯಿತು, ನಾನು ಸೈಟ್ ಇನ್ನೂ ಸ್ವಲ್ಪ ಆ ಕಡೆ ಕೊಟ್ಟಿದ್ದೆ. ಅದು ಬೇಡ ಅನ್ನೋ ಸದ್ಯಕ್ಕೆ YS ಶಿವನಪ್ಪನ ಹತ್ರ ಮಾತಾಡಿ ಈ ಸೈಟ್ ಕೊಟ್ಟಿದ್ದೆ ಅಂತ ನಾನು ಅದು ದುಡ್ಡು ನಾನು ಕೊಟ್ಬಿಟ್ಟೆ. ಏನು ನಾನು ಬೇರೆ ಮಾಡಿದ್ದು ಅದನ್ನು ಫಸ್ಟ್ ಕೊಟ್ಟವನು ಈ ಛತ್ರಕ್ಕೆ 1.5 ಲಕ್ಷ ನಾನೇ ಇದರಿಂದ. ಆ ಥರ ಸುಮಾರು ಕೋಟಿಗಳು ವಸೂಲಾಗಿದೆ. ಆದರೆ ಇದುವರೆಗೆ ಯಾರಿಗೂ ರಸೀದು ಕೊಟ್ಟಿಲ್ಲ, ಯಾರು ಹೆಸರುಗಳು ಆಗಿಲ್ಲ, ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತಿಲ್ಲ, ಎಷ್ಟು ಎಸ್ಟಿಮೇಟ್ ಆಗಿದೆ, ಬಿಲ್ಡಿಂಗ್ ಎಷ್ಟು ಎಸ್ಟಿಮೇಟು, ಎಷ್ಟು ಖರ್ಚಾಗಿದೆ ಅನ್ನೋದು ಡೀಟೇಲ್ಸ್ ಇದೆ. ಸಂಘ ರಿಜಿಸ್ಟ್ರು 2012 ಇದುವರೆಗೂ ಜನರಲ್ ಬಾಡಿ ಆಗಿದೆ, ಆಡಿಟ್ ಆಗಿಲ್ಲ, ಚುನಾವಣೆ ನಡೆಸಿಲ್ಲ. ಮನಸ ವಿಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಧ್ಯಕ್ಷರು, ಸೆಕ್ರೆಟರಿ ಅವರು. ಇದರಿಂದ ಏನಾಗುತ್ತೆ, ನಾವೆಲ್ಲರೂ ಬೇಸತ್ತು. ಏನೇ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಕರೆಂಟ್ ಇದೆ, ಸರಿಯಾಗಿ ಮೇಂಟೈನ್ ಆಗಿಲ್ಲ, ಫ್ರೀ ಅವಮಾನ ಆಗುತ್ತೆ ಅಂತ ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಇದರಿಂದ ಬೇಸತ್ತು ನಾವು. ಈ ಸರಿಯಾದ ಲೆಕ್ಕಗಳು, ಆಡಿಟ್ ರಿಪೋರ್ಟು, ಚುನಾವಣೆ ಇದೆಲ್ಲ ಪರಿಶೀಲನೆ ಮಾಡಿ ಲೆಕ್ಕಗಳು ಕೊಡದೇ ಇದ್ದರೆ ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳೊಳಗೆ ನಾವು ಬಂದು ಬೀಗ ಹಾಕ್ತೀವಿ. ಮತ್ತು ರೆಸ್ಪಾನ್ಸ್ ಬೀಗ ಹಾಕ್ತೀವಿ. ಅವರೆಲ್ಲ ಅಕೌಂಟ್ಸ್ ಮಾಡಬೇಕು. ಯಾರು ದಾರಿಗೆ ಕೊಟ್ಟಿದ್ದಾರೆ ಅವ್ರ ಹೆಸರುಗಳೆಲ್ಲ ಹೇಳ್ಬೇಕು. ಕಾರ್ಡ್ಗಳು ಎಷ್ಟು ಕಾರ್ಡ್ ಮಾಡಿದ್ದಾರೆ, ಫೇಕ್ ಕಾರ್ಡ್ಗಳು, ಸಾವಿರಾರು ಕಾರ್ಡ್ ಇದೆ. ನನಗೆ ಗೊತ್ತಾದ್ರೆ 10,000 ಕಾರ್ಡ್ ಇದೆ. 10,000 ಕಾರ್ಡ್ ಇದೆ. 10,000 ಕಾರ್ಡನ್ನು ಬೇಕೇ. ಅದಕ್ಕೆಲ್ಲ ಸರಿಯಾದ ಅಕೌಂಟ್ಸ್ ಕೊಡದೇ ಇದ್ದರೆ ಇದು ಬೀಗ ಹಾಕ್ತೀವಿ. ಪರಿಶೀಲನೆ ಮಾಡುವುದು ಚಂದ್ರದಲ್ಲಿ ಯಾವುದು ಮದುವೆ ಕಾರ್ಯಕ್ರಮ ಮಾಡಿ ಈ ಥರ ಅವಶ್ಯ ಆಗುತ್ತೆ. 1 ತಿಂಗಳು ಟೈಮ್ ಕೊಡ್ತೀವಿ, ಅಷ್ಟರಲ್ಲಿ ಅವರು ಲೆಕ್ಕ ಕೊಟ್ಟಿಲ್ಲ ಅಂದರೆ ಬೀಗ ಹಾಕ್ತೀವಿ. ಅವ್ರು ಜನರಿಗೆ ತೊಂದರೆ ಆಗ್ತಿದೆ, ಅದಕ್ಕೆ ಯಾರು ಬುಕ್ ಮಾಡಿ. ಅದು ಯಾರು ಇವಾಗ 13 ವರ್ಷದಿಂದ ನೀವು ಲೆಕ್ಕ ಕೇಳ್ತೀರಾ, ಇವಾಗ ಕೇಳ್ತಾ ಇದ್ದೀರಿ ಯಾಕೆ? 13 ವರ್ಷದಿಂದ ಏನು ಮಾಡ್ತಾ ಇದ್ದೀರಿ ನೀವು? ಸುಮಾರು ದಿವಸ ಕೇಳ್ತಾ ಇದ್ದೀರಿ. ಒಬ್ಬರು ಮಾಡಿ ಈ ತಿಂಗಳು, ನಾಳೆ ತಿಂಗಳು, ಇನ್ನೊಂದು ತಿಂಗಳು ಕೊಡ್ತೀನಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಕೊನೆಗೆ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿರೋ ಸ್ವಲ್ಪ ಮೇಂಟೆನೆನ್ಸ್ ಕೂಡ ಚೆನ್ನಾಗಿಲ್ಲ. ಅದು ನಮ್ಮೆಲ್ಲ ಒಕ್ಕಲಿಗರು ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. 15 ದಿವಸ ಹೇಳಿದ್ರಲ್ಲ, ಸುಮಾರು ಸಲ ಕೇಳಿದ್ದೀವಿ. ಅಧ್ಯಕ್ಷ ಯಾರು, ಸೆಕ್ರೆಟರಿ ಯಾರು ಗೊತ್ತಿಲ್ಲ, ಅವ್ರಿಗೆ ಅಲ್ಲ. ಸ್ವಯಂ ಘೋಷಿತ ಅಧ್ಯಕ್ಷ ಇಲ್ಲಿ ಸ್ವಯಂ ಘೋಷಿತ ಅಧ್ಯಕ್ಷ ಶಿವಕುಮಾರ್ ಕಾರ್ಯದರ್ಶಿ ಅವರೆಲ್ಲ ಸ್ವಯಂ ಘೋಷಿತಾನೆ, ಯಾರು ಎಲೆಕ್ಟೆಡ್ ಆಗಿಲ್ಲ. ಅವ್ರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವ್ರನ್ನ ದೂರ ಇಟ್ಟು ಮಾಡ್ತಾ ಅಂತ ಪ್ರಯತ್ನಕ್ಕೆ ಆಗ್ತಾ ಇದೆ. 2012ರಿಂದ ಸರಿ ಸರ್. 2012ರಿಂದ ರಿಜಿಸ್ಟ್ರೇಷನ್ ಆಗಿರ್ಬೋದು. ಬಟ್ 2006ರಿಂದನೂ ಸಂಘ ಇದೆ. ಇಲ್ಲೇ ಶ್ರೀನಿವಾಸ ಎಲ್ಲ ಸೇರಿ ನಾವು ಸಂಘಟನೆ ಮಾಡಿದ್ದು. ಕೊನೆಗೆ ಒಳ್ಳೆಯವರೇ ಇದ್ದರು, ಆದರೆ ಇವರು ಒಂದು ಅಧಿಕಾರಿ ಆಗಿದ್ದರು. ಇಲ್ಲಿ ಒಳ್ಳೆ ಎಲ್ಲರನ್ನೂ ಒಗ್ಗಟ್ಟಾಗಿ ಮಾಡಿ ಕರ್ಕೊಂಡು ಹೋಗ್ತಾರಂತ ನಾವು ಅವ್ರಿಗೆ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ರು. ಆದರೆ ಇಲ್ಲಿ ಹಂಗೆ ಆಗಿಲ್ಲ. ಇದುವರೆಗೂ ತಾಳ್ಮೆಯಿಂದ ತಾಳ್ತಿದ್ದೀವಿ. ಅಂದರೆ ಅವ್ರು ಬೇಕಾದವ್ರನ್ನ ಮಾತ್ರ ಕರ್ಸ್ಕೊಂಡು ಕಾರ್ಯಕ್ರಮ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಹಂಗಾಗಿ ಅದನ್ನೆಲ್ಲನೂ ವಿರೋಧ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದೇ ಅಣ್ಣ ಹೇಳ್ದಂಗೆ 1 ತಿಂಗಳೊಳಗಡೆ ಕೊಟ್ಟಿಲ್ಲ ಅಂದರೆ ಸಂಪೂರ್ಣ ಆಗ್ತೀವಿ. ಅದೇನಿದೆ ಲೆಕ್ಕ ಎಲ್ಲ ಕೊಡಿ. ಅದುವರೆಗೂ ಪಬ್ಲಿಕಲ್ಲಿ ವಿನಂತಿ ಮಾಡ್ಕೊಂಡು ಯಾವುದು ಮದುವೆ ಬುಕ್ ಮಾಡಬೇಡಿ. ಬೇಗ 50,000 ರೂಪಾಯಿ ಬರ್ಸಿದೆ. ಅವತ್ತು ನಾನು 50,000 ರೂಪಾಯಿ ಅಂತ ಹೇಳಿದ್ದೆ. 25,000 ಒಂದ್ಸರಿ, 10,000 ಒಂದ್ಸರಿ ಕೊಟ್ಟಿದ್ದೀನಿ.
15,000 ಅವ್ರು ಕೇಳಲಿಲ್ಲ. ನಾನು 17ರಿಂದ ಆಚೆ ಅವ್ರಿಗೂ ನಮಗೆ ಈ ಕೆಂಪೇಗೌಡ ಜಯಂತಿ ಚಾನಲ್ಗಳಲ್ಲಿ ಹೆಚ್ಚು ಕಮ್ಮಿಗಳಾಗಿ ನಾವು ಬಿಟ್ಬಿಟ್ವಿ. ಆದರೆ ಒಂದು ರಿಜಿಸ್ಟರ್ಡ್ ಸಂಘ ಅಂದರೆ ಏನು? ಸಂಘ ಅಂದರೆ ಏನು ಹೇಳಿ? ವರ್ಷಕ್ಕೊಂದ್ಸರಿ GBM ಮಾಡಬೇಕು, ಆಡಿಟ್ ಮಾಡಿಸ್ಬೇಕು, ಎಲೆಕ್ಷನ್ನು ಚುನಾವಣೆಗಳನ್ನು ನಡೆಸಬೇಕು. ಇವರೇನೂ ಮಾಡಲಿಲ್ಲ. ಅಟ್ಲೀಸ್ಟು ದಾನಿಗಳು ಎಷ್ಟು ಕೊಟ್ಟಿದ್ದಾರೆ, ಈ ಒಂದು ಬಿಲ್ಡಿಂಗಿಗೆ ಖರ್ಚಾಗಿದೆ ಇಲ್ಲ ಅಂತ ನಾವು ಹೇಳಲ್ಲ, ಕೈಯಿಂದ ಹಾಕಿರ್ಬೋದು, ಇಷ್ಟು ಆಗಿದೆ, ಇಷ್ಟು ನಾವು ಹಾಕಿದ್ದೀವಿ, ಇಷ್ಟು ಬರಬೇಕು ಅಂತ ಕೇಳ್ಬೋದಾಗಿತ್ತು. ಇದುವರೆಗೂ ಲೆಕ್ಕ ಕೊಡ್ತಾ ಇಲ್ಲ. ಬಂದಿದ್ದನ್ನು ಅವ್ರು ಏನು ಮಾಡ್ಕೊಳ್ತಾ ಇದ್ದಾರೋ, ಸಂತೃಪ್ತಿಗೊಳ್ತಾ ಇದ್ದಾರೋ ಇಲ್ಲ ಅವ್ರಿಗೆ ಇನ್ನೂ ಬರಬೇಕು ಇಲ್ವೋ ನಮಗೇನೂ ಗೊತ್ತಿಲ್ಲ. ಇವೆಲ್ಲನೂ ನ್ಯೂನತೆಗಳಿರೋದ್ರಿಂದ ನಾವು ಈ 1 ತಿಂಗಳೊಳಗೆ ಏನು ನಮ್ಮ ಕೃಷ್ಣಣ್ಣ ಹೇಳಿದರು, ಅವ್ರು ಲೆಕ್ಕ ಕೊಟ್ಟರೆ ಓಕೆ, ಲೆಕ್ಕ ಕೊಟ್ಟು ಏನಿದೆ ನಡ್ಸ್ಕೊಂಡು ಹೋಗೋಣ, ಒಗ್ಗಟ್ಟಾಗಿ ಹೋಗೋಣ. ಯಾವಾಗ ಇವ್ರು ಲೆಕ್ಕ ಕೊಡ್ತೀರಾ ಬೇಕಾದವ್ರು ಡೈರೆಕ್ಟರ್ಗಳು. ನಾವು ಹೇಳ್ದಂಗೆ ರಾಜಗೋಪಾಲ್ ಹೇಳ್ದಂಗೆ ರಾಮರ ದೇವಸ್ಥಾನದಲ್ಲಿ ಶಿವಕುಮಾರ್ ಬಂಗಾಪಡೆ ಬಂದಿಲ್ಲ. ಅವಾಗ ರಾಮರ ದೇವಸ್ಥಾನದಲ್ಲಿ ನಾವೆಲ್ಲ ಹುಡುಗರು ಸೇರಿ ಸಂಘ ಮಾಡಬೇಕು ಅಂತ ಕೈಯಿಂದ ದುಡ್ಡಾಗಿ ಒಂದು SBR ಚೌಲ್ಟ್ರಿನಲ್ಲಿ ಒಂದು ಬೃಹತ್ತಾದ ಒಂದು ಸಮಾವೇಶ ಮಾಡಿ ಅಲ್ಲಿ ಬಾರ್ ಚಂದ್ರಪುರ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ ನಾವೆಲ್ಲ ನಿರ್ದೇಶಕರಾಗಿದ್ವಿ. ಬಟ್ ನಮ್ಮ ಗಮನಕ್ಕೆ ಬರದೆ ಒಬ್ಬೊಬ್ಬನೇ ಕಿತ್ತಾಕೋದು. ಇವು ಸೇರ್ಕೊಂಡ್ಮೇಲೆ ಕಿತ್ತಾಕೋದು ಬೇಕಾದವ್ರು ಮಾಡ್ಕೊಳ್ಳೋದು. ಒಂದು ಎಲೆಕ್ಷನ್ ಇಲ್ಲ, ಏನೂ ಇಲ್ಲ. ಬರ್ತಾ ಇದ್ದಾರೆ, ಇವತ್ತು ಕೊಡ್ತೀವಿ ಲೆಕ್ಕ, ನಾಳೆ ಕೊಡ್ತೀವಿ ಅಂತ ನಮ್ಮ ಸಮುದಾಯದ ಮುಖಂಡರು ಎಲ್ಲ ಹಿರಿಯರು, ಬಸವ ಕೃಷ್ಣಣ್ಣ ಆಗಿರ್ಬೋದು, ಮಾದೇವಣ್ಣ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಇವರೆಲ್ಲ ಅವ್ರ ಹತ್ರ ಲೆಕ್ಕಗಳು ಕೇಳ್ತಾನೆ ಇದ್ದಾರೆ. ನಾನು ಕೂಡ ಒಂದು 10 ಮೀಟಿಂಗಲ್ಲಿ ಸೇರಿದ್ದೀನಿ ಅವ್ರು ಲೆಕ್ಕಗಳು ಕೇಳೋಣ ಅಂತ. ಒಂದು ದಿವಸ ಸ್ಪಂದಿಸಿಲ್ಲ. ಮತ್ತು ಲೆಕ್ಕ ಕೊಡ್ತೀವಿ ಅಂತ ಲಾಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ಹೇಳಿದ್ರು. ಅವ್ರು ಬಾರು 3 ಟೈಮ್ ಲಾಸ್ಟ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಮತ್ತೇನೂ ಅವರು ಗಮನ ಹರಿಸ್ತಿಲ್ಲ. ಮತ್ತು ಅವ್ರ ಮಾತು ಯಾರು ಕೇಳಲ್ವೋ ಅವ್ರನ್ನ ಡಿಸ್ಮಿಸ್ ಮಾಡೋದು ಡೈರೆಕ್ಟಿಂದ ಇದೆಲ್ಲ ತೊಳ್ಕೊಂಡು ಬಂದಿದ್ದಾರೆ. ಅವ್ರು ಇಷ್ಟು ಪ್ರಕಾರ ಮಾಡಬೇಕು. ಅಧ್ಯಕ್ಷರಾಗಿರೋದೇ ಅದು ಇದಿಲ್ಲ. ಅವರೇ ಅಧ್ಯಕ್ಷರಷ್ಟೇ, ಯಾರು ಎಲೆಕ್ಟ್ ಮಾಡಲಿಲ್ಲ ಅವ್ರನ್ನ ತೊಳ್ಕೊಂಡು ಬರ್ತಾನೆ. ಆದ್ರೂ ಸಮುದಾಯದವರು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇನ್ನು ಮುಂದೆ ರಾತ್ರಿ ಆಗಿರೋ ಇನ್ಸಿಡೆಂಟ್ ಬಗ್ಗೆ ನಮ್ಮ ಸಮುದಾಯದವ್ರಿಗೆ ಅವ್ರು ಬಂದು ರಿಪೋರ್ಟ್ ಮಾಡಿದ್ದಾರೆ. ಈ ಥರ ಅವಮಾನ ಆಗೋದು ಬೇಡ ಅಂತ ನಾವೆಲ್ಲ ಮುಖಂಡರು ಸೇರ್ಕೊಂಡು ಡಿಸ್ಕಸ್ ಮಾಡಿ ನಿಮ್ಮನ್ನು ಕರೆಸಿರುವಂಥದ್ದು. ಇನ್ನು ಮುಂದೆ ಯಾರು ಬುಕ್ ಮಾಡಬೇಡಿ, ನಮ್ಮ ಸಮುದಾಯದವರಿಗೆ ಮನವಿ ಮಾಡ್ತೀವಿ. ಯಾಕೆ ಅಂದರೆ ಈ ತಿಂಗಳಲ್ಲಿ ಲೆಕ್ಕ ಕೊಟ್ಟಿಲ್ಲ ಅಂದರೆ 100% ಎಲ್ಲ ಮುಖಂಡರು ಸೇರಿ ನಾವು ಬೀಗ ಹಾಕ್ತೀವಿ. ಬೀಗ ಹಾಕಿದ ಮೇಲೆ ಲೆಕ್ಕ ಸುತ್ತಿ ಆದಮೇಲೆ ನಾವೇ ಅನೌನ್ಸ್ ಮಾಡ್ತೀವಿ ಇಲ್ಲಿ ಬುಕ್ ಮಾಡ್ಬೋದು ಅಂತ. ಅದುವರೆಗೂ ದಯವಿಟ್ಟು ನಮ್ಮ ಸಮುದಾಯಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಯಾರು ಬುಕ್ ಮಾಡಬೇಕು. ಅಲ್ಲ, ಸಮುದಾಯದವ್ರು ಮಾತ್ರ ಎಲ್ರಿಗೂ ಅಲ್ಲ, ಸಮುದಾಯದವ್ರು ಮಾತ್ರ ಅಂತ ಹೇಳ್ತಾರೆ. ನಾವು ರಿಕ್ವೆಸ್ಟ್ ಮಾಡಿದ್ದಾರೆ, ಯಾರೂ ಬುಕ್ ಮಾಡಬಾರ್ದು ಬೇಡ, ಯಾವ ಸಮುದಾಯದವರು. ನಾವು ಲೆಕ್ಕ ಬಂದು ಶಿವಕುಮಾರ್ ಅವರು ಕೊಡೋವರೆಗೂ 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಎಲ್ಲ ನಮ್ಮ ರಿಜಿಸ್ಟರ್ ಆಗಿ ಅವತ್ತಿಂದನೂ ಇದುವರೆಗೂ ಯಾವುದು ಸರಿಯಾಗಿ ಮೀಟಿಂಗ್ ಮಾಡದೆ ಲೆಕ್ಕಗಳು ಕೊಡದೆ ಇದುವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ. ಯಾಕೆ ಒಂದು ಕಾರ್ಡ್ಗಳು ಬೇರೆ ಕೊಟ್ಟಿದ್ದಾರೆ. ಇದು ಯಾರು ಸ್ವಂತ ದುಡ್ಡಲ್ಲಿ ಮಾಡಿಲ್ಲ. ಅನೇಕ ಜನ ದಾನಿಗಳು ದೇಣಿಗೆ ನೀಡಿ ಮತ್ತು ಸಂಘದ ಕೆಲವರು ಸೈಟ್ಗಳನ್ನು ದಾನ ಮಾಡಿದ್ದಾರೆ. ಮತ್ತು ಕೆಲವರು ಎಷ್ಟು ಬೇಕು ಅಷ್ಟು ಹಣನೂ ದಾನವಾಗಿ ನೀಡಿದ್ದಾರೆ. ಆಮೇಲೆ ಒಕ್ಕಲಿಗರ ಸಂಘದ ಒಂದು ಕಾರ್ಡ್ ಮಾಡಿಸಿದ್ದಾರೆ. ಆ ಕಾರ್ಡು ನಾವು ಅದನ್ನು AR ಆಫೀಸ್ ತೊಗೊಂಡೋಗಿ ಚೆಕ್ ಮಾಡಿಸಿದಾಗ ಅದು ಬೇಕ್ ಕಾರ್ಡ್ ಅಂತ ಪ್ರೂವ್ ಆಗಿದೆ. ಮೊನ್ನೆ ಹೇಳಿದ್ವಿ, ಆ ರಿಜಿಸ್ಟ್ರೇಷನ್ ನಂಬರೇ ನಮ್ಮ ಹತ್ರ ಇಲ್ಲ, ಇದು ಬೇಕ್ ಕಾರ್ಡ್ ಅಂತ ಕೂಡ ಹೇಳಿದ್ದಾರೆ. ಅದು ಸುಮಾರು ಸಾವಿರಾರು ಕಾರ್ಡ್ಗಳು ಮಾಡಿಸಿ ಅದರಿಂದ 1,000 ವಸೂಲಾಗಿದೆ. ಇದುವರೆಗೂ ಯಾವುದೇ ಲೆಕ್ಕ ಪತ್ರ ಕೊಟ್ಟಿಲ್ಲ, ಇಲ್ಲಿ ಆಡಿಟ್ ಮಾಡಿಸಿಲ್ಲ, ಜನರಲ್ ಬಾಡಿ ಮೀಟಿಂಗ್ ಕರೆದಿಲ್ಲ. ಅದರಿಂದ ಇವತ್ತೆಲ್ಲರೂ ಮುಖಂಡರು ನಾವೆಲ್ಲ ಸೇರಿ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕಂದಾಗ ಎಲ್ಲ ಮುಖಂಡರು ಕೃಷ್ಣಣ್ಣ ಅವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ. ಕೃಷ್ಣಣ್ಣ ಅದ್ರ ಬಗ್ಗೆ ಮಾತಾಡ್ತಾರೆ. ನಾನು ಪ್ರೆಸೆಂಟ್ ಡೈರೆಕ್ಟರ್ ಇದ್ದೀನಿ. ಬಟ್ ಇನ್ನೆಲ್ಲ ಗೊತ್ತಿಲ್ಲ, ಪ್ರೆಸೆಂಟ್ ಡೈರೆಕ್ಟರ್ ಒಟ್ಟಿನಲ್ಲಿ. ಹಿಂಗೆ ಎಲ್ಲರೂ ಸೇರಿ ನನಗೊಂದು ಫೋನ್ ಮಾಡಿದ್ರು. ಈಗ ನಿನ್ನೆ ಒಂದು ಮದುವೆ ನಡೀತಾ ಒಂದು ತೊಂದರೆ ಆಗಿದೆ, ಅವರು ಕಂಪ್ಲೇಂಟ್ ಕೊಡಬೇಕು, ಗಲಾಟೆ ಮಾಡಬೇಕಂತ ಮಾತಾಡ್ಕೊತಿದ್ದಾರೆ. ಅದಕ್ಕೇನೋ ಒಂದು ಪರಿಹಾರ ಕೊಡು, ಸುಮ್ಮನೆ ನಾವು ಅವ್ರನ್ನ ಬಿಟ್ಬಿಟ್ರೆ ನಾವು ಅವ್ರನ್ನ ಏನೋ ಒಂದು ಸಮಾಧಾನ ಮಾಡಬೇಕು ಅಂತೇಳಿ ಕರೆದ್ರು. ಅದಕ್ಕೆ ಹೋಗಿ ನಾವು ಮಾತಾಡಿದ್ವಿ, ಎಲ್ಲ ಮಾತಾಡಿದ್ವಿ. ಹೀಗೆ ಹಳೆ ಮತ್ತೆ ಮರುಕಳಿಸಿದ ಹಳೆದೆಲ್ಲ ವಿಷಯಗಳೆಲ್ಲ ಮತ್ತೆ ಬಂದು, ಸೊ ಇದನ್ನು ಸ್ವಲ್ಪ ಸ್ಟ್ರಾಂಗಾಗಿ ಸ್ಟೆಪ್ ತೊಗೋಬೇಕಂತ ಹೇಳಿ ಈಗ ಎಲ್ಲರೂ ಸಮುದಾಯದವರೆಲ್ಲ ಒಗ್ಗಟ್ಟಾಗಿ ಕೂಡಿದ್ದಾರೆ. ಎಲ್ಲರೂ ಯಾವ ಥರ ಹೇಳಿದ್ರೆ ಅದೇ ಥರ ನಡ್ಕೊಂಡು ಹೋಗೋದಕ್ಕೆ ನಾವು ರೆಡಿ ಇದ್ದೀವಿ. ಆದಷ್ಟು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಂದಾಗೋದು ಒಳ್ಳೆಯದು ನಮ್ಮ ಕಡೆಯಿಂದ ನಾವು ರಿಕ್ವೆಸ್ಟು. ಆ ಮದುವೆಯಿಂದ
ಅನಾನುಕೂಲ ಆಗಿರೋರಿಗೆ ನಮ್ಮ ಕಡೆಯಿಂದ ನಾವು ಕ್ಷಮೆ ಕೇಳ್ತೀವಿ. ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ.